ಸಾಯಿ ವಿದ್ಯಾಲಯದ ಮುಖ್ಯೋಪಾಧ್ಯಾಯನಾಗಿ ನಾನು ಮಂಜುಳಾ ಮಠಾದ್ಯಂತ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸಾಯಿ ವಿದ್ಯಾಲಯದ ಸಂಸ್ಥಾಪಕರಾದ ವೈ ರಾಮಚಂದ್ರ ಅಂತ ಇವರು ಮೇಯರ್ ಮತ್ತು ಎಕ್ಸ್ ಮಿನಿಸ್ಟರ್ ಆಗಿದ್ದರು ನಿಜಲಿಂಗಪ್ಪ ಕ್ಯಾಬಿನೆಟ್ನಲ್ಲಿ. ಸೊ ಅವ್ರ ಮಗ ಈಗ ಶ್ರೀ ಆನಂದ್ ಅಂತ ಚಾರ್ಟೆಡ್ ಅಕೌಂಟೆಂಟ್, ಅವರು ಈಗ ಚೇರ್ಮನ್ ಆಗಿ ಈ ಸಂಸ್ಥೆನ ನಡೆಸ್ಕೊಂಡು ಬರ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಸಾಯಿ ವಿದ್ಯಾಲಯ ಸ್ಕೂಲು ಪ್ಲಸ್ PU ಕಾಲೇಜು, ಶ್ರೀ ಸಾಯಿ ಕಾಲೇಜ್ ಫಾರ್ ವುಮೆನ್ ಹೆಣ್ಣು ಮಕ್ಕಳಿಗೋಸ್ಕರ, ಮತ್ತು ಶ್ರೀ ಸಾಯಿ ಕಾಲೇಜ್ ಫಾರ್ ವುಮೆನ್ ಡಿಗ್ರಿ ಕಾಲೇಜ್ ಈ ಸಂಸ್ಥೆಯಲ್ಲಿ ನಡೀತಕ್ಕಂಥ ಸಂಸ್ಥೆಗಳಾಗಿದೆ. ಸೊ ಇದರ ಜೊತೆ ಈ ಸಾಯಿ ವಿದ್ಯಾಲಯ 2011ರಿಂದ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಈ ಶಾಲೆಯಲ್ಲಿ ಒಳ್ಳೆ ಉತ್ತಮ ಶ್ರೇಣಿಯೊಂದಿಗೆ A ಗ್ರೇಡ್ ಪ್ರತಿ ವರ್ಷವೂ ನಮ್ಮ ಶಾಲೆಗೆ A ಗ್ರೇಡ್ ಅಲರ್ಟ್ ಆಗಿರುತ್ತೆ. ಸೊ ಆ ಥರ ಫಲಿತಾಂಶವನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ನ ತೊಗೊಂಡಿದ್ದಾರೆ, ಅಂಕಗಳನ್ನ ತೊಗೊಂಡು ಒಳ್ಳೊಳ್ಳೆ ಇದರಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ, ಅವ್ರಿಗೆ ತುಂಬ ಚೆನ್ನಾಗಿ ಬಂದಿದೆ ಪರ್ಸೆಂಟೇಜ್. ಎವ್ರಿ ಇಯರ್ ಅಬೌವ್ 90 ಇದ್ದೇ ಇರುತ್ತೆ. ಈ ವರ್ಷ ನಮ್ಮದು ಶಾಲೆಯಲ್ಲಿ 96% ಹೈಯೆಸ್ಟು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 38 ನಮ್ಮದ್ರಲ್ಲಿ ಡಿಸ್ಟಿಂಕ್ಷನ್ ಬಂದು ಬಾಯ್ಸ್ 5 ಗರ್ಲ್ಸ್ 5, ಟೋಟಲ್ ಡಿಸ್ಟಿಂಕ್ಷನ್ 11. ಸೊ ಫಸ್ಟ್ ಕ್ಲಾಸು 10 ಆ್ಯಂಡ್ 10 ಬಾಯ್ಸ್ 6 ಗರ್ಲ್ಸ್, ಸೆಕೆಂಡ್ ಕ್ಲಾಸ್ 5 ಬಾಯ್ಸ್ 1 ಗರ್ಲ್, ಸೊ ಫಸ್ಟ್ ಕ್ಲಾಸ್ 0. ಸೊ ಈ ಥರ ನಮ್ಮ ಶಾಲೆಯ ಫಲಿತಾಂಶ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ. ಸೊ ಲಾಸ್ಟ್ ಇಯರ್ ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನೆಂದರೆ ಪವನ್ ಕುಮಾರ್ ಅಂತ 7ನೇ ರ್ಯಾಂಕ್ ತೊಗೊಂಡು ನಮ್ಮ ಶಾಲೆಯಿಂದ 99.04% ಅವನು. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಮ್ಮ ಶಾಲೆ ಪ್ರತಿ ವರ್ಷ ಏನಾದರೂ ಒಂದು ಈ ಥರ ಇಲ್ಲ ರ್ಯಾಂಕ್ ಇರುತ್ತೆ, ಇಲ್ಲ 100% ಫಲಿತಾಂಶ ಇರುತ್ತೆ, ಇಲ್ಲ ಅಂದರೆ ಹೈಯೆಸ್ಟ್ ಸ್ಕೋರ್ ಇರುತ್ತೆ. ಈ ಥರ ಮಾಡ್ಕೊಳ್ತಾ ಬಂದಿದ್ದೀವಿ. ಒಂದು ಈ ರಾಜಾಜಿನಗರ ಈ ಪ್ರಕಾಶ್ ನಗರ ಟ್ರಸ್ಟಲ್ಲಿ ನಮ್ಮ ಶಾಲೆಯ ಒಂದು ಫಲಿತಾಂಶದಲ್ಲಿ ಉತ್ತಮ ಇದೆ ಅಂತ ನಾನು ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಇಲ್ಲ ರಾಜಾಜಿನಗರ ಬ್ರಾಂಚ್. ಮತ್ತೆ ಹೇಳ್ತೀನಿ ಸರ್. ಸೊ ಫಸ್ಟ್ ಈ ವರ್ಷದ ಫಲಿತಾಂಶದಲ್ಲಿ ಮೊದಲನೆಯ ಹೈಯೆಸ್ಟ್ ಗ್ರೇಡ್ ತೊಗೊಂಡಿರೋದು ಅರ್ಜುನ್ ಕಂಚನ್ ಅಂತ, ಅವನು 97% ತೊಗೊಂಡಿದ್ದಾನೆ. ತದನಂತರ ತರುಣ್ ವಿ, he also scored 94, and next Taslima Khan, she took marks 96, Sneha 92, next Amog Hegde 92, Sinchana 91, Ashika 90, so on, Hema 86, like this. Almost 11 students have taken distinction. ಈಗ ಬರೋ ಸ್ಟೂಡೆಂಟ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬರೋ ಸ್ಟೂಡೆಂಟ್ಸ್ಗಳಿಗೆ ನಾವು ಇದೇ ಥರ ಅವರ ಸೀನಿಯರ್ಸ್ನ ನೋಡಿಕೊಂಡು ಅವ್ರ ಥರ ಇವರು ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಒಳ್ಳೆ ನಾಟ್ ಓನ್ಲಿ ಮಾರ್ಕ್ಸ್, ಒಳ್ಳೆ ಎಜುಕೇಷನ್ ಜೊತೆ ಅವ್ರ ಬಿಹೇವಿಯರ್ ಇರ್ಬೋದು, ಯಾವುದೇ ಥರದ ಮೊಬೈಲ್ ಯೂಸ್ ಮಾಡಿ ಔಟ್ಸೈಡ್ ಇದು ಮಾಡಲಾರ್ದೆ ಒಂದು ಒಳ್ಳೆಯ ನಾಗರಿಕರ ಥರ ಆಗ್ಬಿಟ್ಟು ಹೊರಗೆ ಹೋಗ್ಬೇಕು, ನಮ್ಮ ಸಂಸ್ಥೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಯಾವುದೇ ಶಾಲೆ ಯಾವ ಸ್ಕೂಲಿಂದ ಬಂದ್ರಿ ಸಾಯಿ ವಿದ್ಯಾಲಯನ, ಬಿಕಾಸ್ ನಮ್ಮಲ್ಲಿ ಡಿಸಿಪ್ಲಿನ್ ಆ ಥರ ಇರುತ್ತೆ, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಸ್ಕೂಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಆ ಬಿಹೇವಿಯರ್ ಮೇಂಟೈನ್ ಮಾಡಿಕೊಂಡು ಡಿಸಿಪ್ಲಿನಾಗಿ ಶಿಸ್ತಿನಿಂದ ಹೊರಗೆ ಹೋಗಲಿ ಅನ್ನೋ ಒಂದು ಆಸೆ. ನಿಮ್ಮ ಸಹಪಾಠಿಗಳು ಯಾವ ರೀತಿ ನಿಮಗೆಲ್ಲ ಸಪೋರ್ಟ್? ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸರ್ ಸಹಪಾಠಿಗಳು. ಅವರು ಹಾರ್ಡ್ ವರ್ಕ್ ಹೇಗಿರುತ್ತೆ ಅಂದರೆ ಮುಂಚೆನೇ ಪ್ರಿಪೇರ್, ನಾವು ಮುಂಚೆನೇ ಗ್ರೇಡ್ಸ್ ಮಾಡ್ಕೊಂಡ್ಬಿಡ್ತೀವಿ, A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ. ಮಕ್ಕಳು FA1 FA2 ರಿಸಲ್ಟ್ ಮೇಲೆ ನಾವು ಕೆಟಗರಿ ಮಾಡಿಕೊಂಡು ಗ್ರೂಪ್ಸ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಅವರ ನಾಲೆಡ್ಜಿಗೆ ಅನುಗುಣವಾಗಿ ನಾವು ರಿವಿಷನ್ ಕೊಡ್ತಾ ಹೋಗ್ತೀವಿ ಅವ್ರಿಗೆ. ಅಷ್ಟೇ ಅಲ್ಲದೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಒಂದಿಗೆ ಮಾಡಿ ಒಂದು ಟೀಚರ್ಗೆ 4 ಸ್ಟೂಡೆಂಟ್ಸ್ ಅಂತ ಅಲಾಟ್ ಮಾಡಿ, ಅದು ಆ ಟೀಚರ್ ಕರ್ತವ್ಯ. ಆ 4 ಮಕ್ಕಳು ಎಷ್ಟೇ ನಾವು 0 ಇಂದ ಹಿಡಿದು 80-90% ತೆಗಿಯೋವರೆಗೂ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಆ ಟೀಚರ್ದಾಗಿರುತ್ತೆ. ಅವರು ತಮ್ಮ ಜೊತೆ ಟ್ಯೂಷನ್ ಮಕ್ಕಳು ಮನೆ ಟ್ಯೂಷನ್ ಹೇಳ್ಕೊಟ್ಟಂಗೆ ಪಕ್ಕಕ್ಕೆ ಕೂಡಿಸ್ಕೊಂಡು ತಿದ್ದಿ ಓದಿಸ್ಬಿಟ್ಟು ಮನೆಗೆ ಕಳಿಸ್ತಾರೆ. ಸೊ ಲಾಸ್ಟಿಗೆ ಆ ಮಗು ನನ್ನ ಹತ್ರ ಬಂದು ಒಪ್ಪಿಸ್ಬಿಟ್ಟು ಮನೆಗೆ ಹೋಗ್ಬೇಕು. ಈ ಥರ ನಾವು ಒಂದು ಇದನ್ನು ಸ್ಪೆಷಲ್ ಕ್ಲಾಸ್ ಹಾಕ್ಕೊಂಡು ರೆಮಿಡಿಯಲ್ ಸ್ಟೂಡೆಂಟ್ಸ್ನ ಕೇರ್ ತೊಗೊಂಡು ಇದು ಮಾಡ್ತೀವಿ.